ಧನುಸ್ಸು ರಾಶಿ ಮಾತೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು. ಆರೋಗ್ಯವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ದಿವಸ ಇದು. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತೀರಿ. ಬದಲಾಯಿಸಬೇಕು ಅನ್ನುವಂತಹ ಮನಸ್ಥಿತಿ ನಿಮಗಿಲ್ಲದೇ ಇದ್ದರೂ ಕೂಡ ತನ್ನಿಂದ ತಾನೇ ಏನೋ ಬದಲಾವಣೆಯ ರೂಪವನ್ನು ಅದು ಪಡ್ಕೊಳ್ತಕ್ಕಂಥದ್ದಾಗತ್ತೆ. ಬೇರೆಯವರ ಸಹಾಯವನ್ನು ನಿರೀಕ್ಷೆ ಮಾಡಿದರೆ ನಿಮಗೆ ನಿರಾಸೆ ಆಗುತ್ತೆ. ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡಬೇಡಿ. ಯಾವ ಕಾರಣಕ್ಕೂ ಬೇರೆಯವರಿಂದ ನಿರೀಕ್ಷೆ ಮಾಡಬೇಡಿ. ಅದು ಒಂದು ವೇಳೆ ಅದೃಷ್ಟವಶಾತ್ ಆಯಿತು ಅಂತ ಇಟ್ಕೊಳ್ಳಿ, ನಿಮಗೆ ಸಂತೋಷ ಆಗಬಹುದು. ಆಗಲಿಲ್ಲ ಅಂತಾದರೆ ಒಳ್ಳೆಯದಾಗುವಂತಹ ಸಂದರ್ಭದಲ್ಲೂ ಕೂಡ ದುಃಖವನ್ನು ಪಡಬೇಕಾಗತ್ತೆ. ಅದು ಖಂಡಿತವಾಗಿ ಬೇಡ ಅಂತ ಅರ್ಥ. ನಿಮ್ಮ ವ್ಯವಹಾರ ಅಥವಾ ಕೆಲವು ನಿರ್ಧಾರಗಳನ್ನು ನೀವೇ ಮಾಡಿ. ಯಾರನ್ನೋ ಆಶ್ರಯ ಮಾಡಿಕೊಂಡು ಬೇರೆಯವರು ಹೇಳಿದಾಗ ನಾನು ಮಾಡ್ತೀನಿ ಅನ್ನುವಂಥದ್ದು ಖಂಡಿತ ಬೇಡ ಅಂತ ಅರ್ಥ. ಮಕ್ಕಳಿಂದ ಸಂತೋಷವಾಗುತ್ತೆ. ಮಕ್ಕಳು, ಮೊಮ್ಮಕ್ಕಳು, ಅವರ ಸಾಧನೆ, ಅವರ ವಿದ್ಯಾಭ್ಯಾಸ, ಅವರ ನಡೆ ನುಡಿ, ಅವರು ವಿನಮ್ರರಾಗಿ ವರ್ತಿಸ್ತಕ್ಕಂಥದ್ದು, ನಿಮ್ಮ ಬಗ್ಗೆ ಅವರಿಗೆ ಇರತಕ್ಕಂತಹ ಗೌರವ, ಇದನ್ನೆಲ್ಲ ಗಮನಿಸಿದಾಗ ನಿಮಗೆ ಸಂತೋಷ ಆಗ್ತಕ್ಕಂಥದ್ದು. ಹಣದ ಅಭಾವ ಸ್ವಲ್ಪ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ವೈರಾಗ್ಯದ ಮಾತುಗಳು ಬರುತ್ತೆ. ನಂದಿಷ್ಟೇ ಜೀವನ, ನನಗೆ ಯಾವ ಸ್ವತಂತ್ರ ಇದೆ, ಇವೆಲ್ಲ ಮಾತುಗಳನ್ನು ಆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಸದ್ಗುರುಗಳ ಅನುಗ್ರಹ ನಿಮಗೆ ಪೂರ್ಣವಾಗಿರಲಿ. ಶುಭವಾಗಿ. ಮಕರ ರಾಶಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಅನುಕೂಲಕರವಾದಂತಹ ದಿವಸ ಇದು. ಹಿಂದಿನಿಂದ ಮಾಡಿಕೊಂಡು ಬಂದಂತಹ ನಿಮ್ಮ ಉದ್ದಿಮೆ ಅಥವಾ ವ್ಯವಹಾರ ಈ ದಿವಸ ಏನೋ ಒಂದು ರೀತಿಯಲ್ಲಿ ತಿರುವನ್ನು ಪಡ್ಕೊಳ್ಳುತ್ತೆ. ಅದರಿಂದ ಹೆಚ್ಚಿನ ಲಾಭಕ್ಕೋ ಬೇರೆ ಬೇರೆ ವ್ಯವಹಾರಕ್ಕೋ ಅನುಕೂಲವಾಗ್ತಕ್ಕಂಥದ್ದಿದೆ. ನಿಮ್ಮ ವ್ಯವಹಾರ ಬಹಳ ವೇಗವಾಗಿ ನಡೀಬಹುದು. ನಿಧಾನಗತಿಯಲ್ಲಿ ಸಾಗ್ತಾ ಇದ್ದಂತಹ ಕೆಲಸಗಳು ಬಹಳ ವೇಗವನ್ನು ಪಡ್ಕೊಳ್ಬಹುದು ಅಂತಕ್ಕಂತಹ ಅರ್ಥ. ನಿಮ್ಮ ತಪ್ಪು ನಿಮ್ಮನ್ನು ಕಾಡುತ್ತೆ. ನಿಮ್ಮ ತಪ್ಪನ್ನು ನೀವು ತಿದ್ದುಕೊಳ್ಬೇಕು. ಏನು ತಪ್ಪಿದೆ ಆ ತಪ್ಪಿನ ಅರಿವು ನಿಮಗಾದರೆ ನೀವೊಂದಷ್ಟು ಗೆಲುವನ್ನು ಸಾಧಿಸಬಹುದು ಅನ್ನುವಂಥದ್ದು. ಸ್ವಂತ ಬುದ್ಧಿ ಇರಬೇಕು. ಬೇರೆಯವರನ್ನ ಅನುಕರಿಸಬೇಡಿ. ಬೇರೆಯವರು ಏನೋ ಸಾಧನೆ ಮಾಡಿದರು, ಉತ್ತಮವಾದಂತಹ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತಾದರೆ ಅದನ್ನು ಅನುಸರಿಸಿ ಅಷ್ಟೇ ಹೊರತು ಅವರು ಮಾಡಿದ ಹಾಗೇ ನಾನು ಮಾಡ್ತೀನಿ ಅನ್ನುವಂಥದ್ದು ಬೇಡ ಅಂತ ಅರ್ಥ. ಮಕ್ಕಳಿಂದ ತೊಂದರೆಯಾಗತ್ತೆ. ಮಕ್ಕಳ ಆರೋಗ್ಯನೋ ಅಥವಾ ಅವರ ವಿದ್ಯಾಭ್ಯಾಸನೋ ಅವರ ನಡೆನುಡಿಯನೋ ಅಥವಾ ವಯಸ್ಸಿಗೆ ಅನುಗುಣವಾಗಿ ಇರದೇ ಇರತಕ್ಕಂತಹ ದುಶ್ಚಟಗಳು ಇನ್ಯಾವುದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಸ್ಮದಿಂದ ಅರ್ಚನೆ ಮಾಡಬೇಕು. ವಿಭೂತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಿ ಆ ಭಸ್ಮ ಧಾರಣೆಯನ್ನು ಮಾಡಿದರೆ ಇರತಕ್ಕಂತಹ ಒಂದು ಮನಸ್ಸಿನ ಆತಂಕ ದೂರವಾಗುತ್ತೆ. ಮಕ್ಕಳಿಗೂ ಕೂಡ ಅದನ್ನು ಹಚ್ಚಿ ಅಂತಕ್ಕಂಥದ್ದು ಶುಭವಾಗುತ್ತೆ. ಕುಂಭರಾಶಿ ನೌಕರಿಯಲ್ಲಿದ್ದು ನಿವೃತ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರಿಗೆ ಸಂತೋಷವಾದಂತಹ ದಿವಸ. ತಾವು ಸ್ವತಂತ್ರವಾಗಿದ್ದೀವಿ, ಎಲ್ಲಿ ಬೇಕಾದರೂ ಹೋಗಿ ಬರಬಹುದು ಅನ್ನುವಷ್ಟು ಸಂತೋಷ ನಿಮ್ಮದಾಗತ್ತೆ. ಅತಿಯಾದಂತಹ ಯೋಚನೆಗಳು ಮನಸ್ಸಿನಿಂದ ದೂರವಾಗಬೇಕು. ಅದು ಆತಂಕಕ್ಕೆ ದಾರಿ. ಮುಂದೇನು, ನನ್ನ ಭಾಗಕ್ಕೆ ಯಾರಿದ್ದಾರೆ, ಎಷ್ಟು ದಿವಸ ನಾನು ಕೆಲಸದಲ್ಲಿದ್ದೆ ಇತ್ಯಾದಿಗಳನ್ನೆಲ್ಲ ಋಣಾತ್ಮಕವಾಗಿ ಯೋಚನೆ ಮಾಡುವಂಥದ್ದನ್ನು ದೂರ ಮಾಡಬೇಕು ಅನ್ನುವಂಥದ್ದು. ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ಸಿಕ್ಕತ್ತೆ. ಲಾಭವೂ ಕೂಡ ಇದೆ. ತಮ್ಮ ನಿಷ್ಠೆ, ತಮ್ಮ ಪ್ರಾಮಾಣಿಕತೆ ನಿಮಗೆ ಒಂದು ಸ್ಥಾನಮಾನವನ್ನು ಹೆಚ್ಚಿಸ್ತಕ್ಕಂಥದ್ದಾಗತ್ತೆ. ಸ್ವಸಾಮರ್ಥ್ಯದಿಂದ ಜನರ ಮೆಚ್ಚುಗೆಯನ್ನು ನೀವು ಗಳಿಸಬಹುದು. ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿ, ನಿಮ್ಮಲ್ಲಿರತಕ್ಕಂತಹ ಪ್ರತಿಭೆ, ಬುದ್ಧಿವಂತಿಕೆ, ಪ್ರಾಮಾಣಿಕತೆ, ಶ್ರದ್ಧೆ ಇವೆಲ್ಲವೂ ಕೂಡ ನಿಮಗೆ ಹೆಚ್ಚಿನ ಗೌರವವನ್ನು ತಂದುಕೊಡುತ್ತೆ. ನಿಮ್ಮನ್ನು ನೀವು ಸಮಾಜದಲ್ಲಿ ಯಾರು ಅಂತ ಹೇಳಿ ಗುರುತಿಸ್ಕೊಳ್ಳುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಬೇರೆಯವರ ವಿಚಾರದಲ್ಲಿ, ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ. ಬೇರೆಯವರು ಏನಾದರೂ ಮಾಡಿಕೊಳ್ಳಿ, ಮೂಗು ತೋರಿಸೋದಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ನಿಮ್ಮ ಕೆಲಸದಲ್ಲಿ ಜಾಗ್ರತೆಯಿಂದ ಇರಬೇಕು. ಯಾಕೆ ಅಂತಂದರೆ ನಿಮ್ಮ ಪ್ರಾಮಾಣಿಕತೆಗೆ ಎಲ್ಲೂ ಕೂಡ ಧಕ್ಕೆ ಬರಬಾರ್ದು ಅಂತಕ್ಕಂತಹ ಎಚ್ಚರಿಕೆ. ಸಾಕು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ. ಅದು ಹಸುವಾಗಬಹುದು, ನಾಯಿ ಬೆಕ್ಕುಗಳಾಗಬಹುದು. ಸಾಕಿರುವಂತಹ ಪ್ರಾಣಿಗಳು, ಯೋಗ್ಯವಾದಂತಹ ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ಅಂತ ಅರ್ಥ. ಶುಭವಾಗಿ. ಕೊನೆಯದಾಗಿ ಮೀನರಾಶಿಯವರಿಗೆ ದೈಹಿಕವಾದಂತಹ ಆಯಾಸದಿಂದ ಕೋಪ ಬರ್ಬೋದು. ಶರೀರ ಸೋತು ಬಿಟ್ಟಿರುತ್ತೆ ಕೆಲಸ ಮಾಡಿ ಅಥವಾ ತಿರುಗಾಟ ಮಾಡಿ ಇನ್ಯಾವುದೋ ವಿಚಾರದಿಂದ. ಅಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಬಂದರೆ, ಯಾರಾದರೂ ಒಂದಷ್ಟು ಕೆರಳುವ ಹಾಗೆ ಮಾಡಿದರೆ
ಸಿಟ್ಟು ಹೆಚ್ಚಾಗಿ ಬರ್ತಕ್ಕಂಥದ್ದಾಗತ್ತೆ. ನಿಮ್ಮ ಶಕ್ತಿಯನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ. ದೈಹಿಕ ಶಕ್ತಿ ಮಾತ್ರ ಅಲ್ಲ, ಬುದ್ಧಿಶಕ್ತಿ ಇರಬಹುದು, ಧನಶಕ್ತಿ ಇರಬಹುದು, ಇನ್ಯಾವುದೇ ಇರಬಹುದು, ಸರಿಯಾದಂತಹ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಕೋರ್ಟ್ ವಿಚಾರದಲ್ಲಿ ಗಹನವಾದಂತಹ ಚರ್ಚೆ ನಡೆಯುತ್ತೆ. ರಾಜಕೀಯ ಹಾಗೂ ನ್ಯಾಯಾಲಯದ ವಿಚಾರಗಳು ಒಟ್ಟೊಟ್ಟಿಗೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆ ವಿಷಯದಲ್ಲಿ ಹೆಚ್ಚಿನ ಚರ್ಚೆಗಳು ಆಗಲಿಕ್ಕೆ ಅವಕಾಶ ಇದೆ. ಆಸ್ತಿಯ ಬದಲಾವಣೆಯ ವಿಚಾರವಾಗಿ ನಿಮಗೆ ಸಮಾಧಾನ ಇದೆ. ಅದರಿಂದ ನೀವು ಏನೋ ಒಂದಷ್ಟು ಸಂತೋಷವನ್ನು ಹೊಂದ್ತೀರಿ. ನಿಮ್ಮ ಬಂಧುಗಳಲ್ಲಿ ಮಂಗಳ ಕಾರ್ಯದ ವಿಚಾರಕ್ಕೆ ನೀವು ಭಾಗಿಗಳಾಗ್ತೀರಿ ಅಂತಕ್ಕಂಥದ್ದು. ನಿಮ್ಮ ಸ್ನೇಹಿತರು, ಪರಿಚಯದವರು, ನೆಂಟರಿಷ್ಟರು ಇವರ ಮಂಗಳ ಕಾರ್ಯದಲ್ಲಿ ನೀವು ಭಾಗಿಗಳಾಗ್ತೀರಿ ಅಂತಕ್ಕಂಥದ್ದು ವಿಶೇಷ. ಆರೋಗ್ಯ, ಹಣದ ಸಮಸ್ಯೆಯನ್ನು ಕುರಿತು ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮೊದಲು ಮಾಡಿಕೊಳ್ಬೇಕಾಗತ್ತೆ. ಶ್ರೀರಾಮ ಪರಿವಾರ ದೇವರನ್ನು ಪ್ರಾರ್ಥನೆ ಮಾಡಿ, ಸೀತಾ, ಲಕ್ಷ್ಮಣ, ಹನುಮಂತ, ಭರತ, ಶತ್ರುಘ್ನ ಇವರ ಸಹಿತವಾದಂತಹ ಶ್ರೀರಾಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.